ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 13ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಯುಪಿಎಸ್ಸಿಯ ಪ್ರಿಪರೇಷನ್ಗೆ ಕುರಿತಂತೆ ಯುಪಿಎಸ್ಸಿಯ ಸಿಲೆಬಸ್ ಅನ್ನ ಒಳಗೊಂಡಂತೆ ಫ್ರೀ ಸಿಲೆಬಸ್ ಓರಿಯೆಂಟೇಷನ್ ಸೆಷನ್ ಅನ್ನ ಯುಪಿಎಸ್ಸಿಗೆ ಸಂಬಂಧಪಟ್ಟಂತ ಟ್ರಿಕ್ಸ್ಗಳನ್ನ ಸ್ಟ್ರಾಟಜಿಯನ್ನ ತಿಳ್ಕೊಳ್ಳೋದಕ್ಕೆ ಫ್ರೀ ಓರಿಯೆಂಟೇಷನ್ ಸೆಷನ್ ಒಂದನ್ನ ಸೆಪ್ಟೆಂಬರ್ 16 ಮತ್ತು 17ರಂದು ಸಂಜೆ 4 ಗಂಟೆಗೆ ಲಾ ಎಕ್ಸಲೆನ್ಸ್ನ ವತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಪ್ರೋಗ್ರಾಮ್ ಅನ್ನ ಲಾ ಎಕ್ಸಲೆನ್ಸ್ನ ಡೈರೆಕ್ಟರ್ ಆಗಿರುವಂಥ ಗೀತಾ ಶಂಕರ್ ಮ್ಯಾಮ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಇವರು ನಮ್ಮ ಪೊಲಿಟಿ ಫ್ಯಾಕಲ್ಟಿ ಕೂಡ ಹೌದು. ಈ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗೋದ್ರ ಮುಖಾಂತರ ಇದರ ಹೆಚ್ಚಿನ ಉಪಯೋಗವನ್ನು ಪಡ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್ NCLT ITAT ಗೆಟ್ ನ್ಯೂ ಮೆಂಬರ್ಸ್ ಅನ್ನುವಂಥದ್ದು. NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಹಾಗೆ ITAT ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಈ ಎರಡೂ ಸಂಸ್ಥೆಗಳಿಗೆ ಹೆಚ್ಚಿನ ಹೊಸ ಸದಸ್ಯರು ಈಗ ಆಡ್ ಆಗಿದ್ದಾರೆ. ಇದನ್ನ ಕುರಿತು ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಸಂಸ್ಥೆಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಇದನ್ನ GS ಪೇಪರ್ 2 ಅಡಿಯಲ್ಲಿ ಇಂಪಾರ್ಟೆಂಟ್ ಸ್ಟ್ಯಾಟ್ಯುಟರಿ ಬಾಡೀಸ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಸ್ಟ್ಯಾಟ್ಯುಟರಿ ಅಂತ ಅಂದ್ರೆ ಯಾವುದೇ ಒಂದು ಸ್ಟ್ಯಾಟ್ಯೂಟ್ನಿಂದ ಯಾವುದೇ ಒಂದು ಲಾನಿಂದ ಉದ್ಭವ ಆಗಿರ್ತಕ್ಕಂಥ ಅದರಿಂದ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಬಾಡೀಸ್ಗಳನ್ನ ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಹೇಳಿ ಗುರುತಿಸ್ತೇವೆ. ಕಾನ್ಸ್ಟಿಟ್ಯೂಷನರಿ ಬಾಡೀಸ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳಿ ಗುರುತಿಸುವಂಥದ್ದು ಭಾರತದ ಸಂವಿಧಾನದಲ್ಲಿ ಲಿಖಿತವಾಗಿರ್ತಕ್ಕಂಥ ಬಾಡೀಸ್ಗಳು. ಉದಾಹರಣೆಗೆ UPSC ಆಗಿರಬಹುದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇವುಗಳನ್ನು ನಾವು ಸಂವಿಧಾನಿಕ ಸಂಸ್ಥೆಗಳು ಅಂತ ಹೇಳಿ ಗುರುತಿಸ್ತೇವೆ. ಯಾವುದೇ ಒಂದು ಲಾನ ಮುಖಾಂತರವಾಗಿ ಬರುವಂಥ ಸಂಸ್ಥೆಗಳನ್ನು ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಹೇಳಿ ಗುರುತಿಸ್ತೇವೆ. ಈ ರೀತಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿರ್ಬೋದು, ಸ್ಟ್ಯಾಟ್ಯುಟರಿ ಬಾಡೀಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಈ ಸಂಸ್ಥೆಗಳು ಹುಟ್ಟುವಂಥ ಉಗಮ ಆಗಿರ್ಬೋದು, ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು, ಇವುಗಳ ಫಂಕ್ಷನ್ಸ್, ಪವರ್ಸ್, ಇದರ ಡೈರೆಕ್ಟರ್ಸ್ ಯಾರು, ಮುಖ್ಯಸ್ಥರು ಯಾರು, ಇವೆಲ್ಲವೂ ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಹಳನೇ ಇಂಪಾರ್ಟೆನ್ಸ್ ಅನ್ನ ಹೊಂದಿರತಕ್ಕಂಥದ್ದು. ಈಗ ಯಾತಕ್ಕಾಗಿ ಈ ಸುದ್ದಿಯನ್ನು ಓದ್ತಿದ್ದೇವೆ ಅಂತ ಅಂದ್ರೆ, ಹೊಸದಾಗಿ ಈಗ ಸರ್ಕಾರ ಅನ್ನುವಂಥದ್ದು ಈ ಎರಡೂ ಸಂಸ್ಥೆಗಳಿಗೆ ಸದಸ್ಯರನ್ನ ನೇಮಕ ಮಾಡಲಾಗಿದ್ದು ಅದರ ಬಗೆಗೆ ನಾವು ಚರ್ಚೆ ಮಾಡೋಣ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್, ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ರೂಲಿಂಗ್ ಅನ್ನ ಹೊರತಂದಿತ್ತು. ಟ್ರಿಬ್ಯುನಲ್ಸ್ಗಳಲ್ಲಿ ಇವುಗಳು ಕ್ವಾಸಿ ಜುಡಿಷಿಯಲ್ ಬಾಡೀಸ್ಗಳಾಗಿ ಕಾರ್ಯ ಮಾಡುವಂಥವು. ಈ ರೀತಿಯ ಟ್ರಿಬ್ಯುನಲ್ಸ್ಗಳಲ್ಲಿ ಸಾಕಷ್ಟು ವೇಕೆನ್ಸಿಗಳು ಖಾಲಿ ಇರೋದ್ರಿಂದ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವುಗಳಲ್ಲಿ ಅಫಿಷಿಯಲ್ಸ್ಗಳನ್ನ ಅಪಾಯಿಂಟ್ ಮಾಡಬೇಕು ಅನ್ನುವಂಥ ಒಂದು ತೀರ್ಪನ್ನ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಹೊರಹಾಕಿತ್ತು. ಇದರ ಬಗ್ಗೆ ಕೂಡ ನಾವು ಚರ್ಚೆಯನ್ನ ಮಾಡಿದ್ವಿ. ಹತ್ತಿರ 250 ವೇಕೆನ್ಸಿಯನ್ನ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಆಗಿರ್ಬೋದು, DRT ಆಗಿರ್ಬೋದು, TD SAT ಎಲ್ಲ ಸಂಸ್ಥೆಗಳು ಒಳಗೊಂಡಿದ್ವು. ಈಗ ಅವುಗಳನ್ನ ಫಿಲ್ ಮಾಡುವಂತ ದೃಷ್ಟಿಯಲ್ಲಿ NCLT ಮತ್ತು ITAT ಸಂಸ್ಥೆಗಳಲ್ಲಿನ ಕೆಲವು ಸದಸ್ಯರನ್ನ ಈಗ ಫಿಲ್ ಮಾಡಲಾಗಿದೆ. ಆ ಒಂದು ಹುದ್ದೆಗಳನ್ನ ಈಗ ಫಿಲ್ಅಪ್ ಮಾಡಲಾಗಿರ್ತಕ್ಕಂಥದನ್ನ ಆರ್ಟಿಕಲ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವುದೇ ಒಂದು ಟ್ರಿಬ್ಯುನಲ್ ಆದರೂ ಕೂಡ ಅದು ಒಂದು ರೀತಿಯ ಕ್ವಾಸಿ ಜುಡಿಷಿಯಲ್ ಬಾಡಿ ಆಗಿರುತ್ತೆ. ಅದೇ ರೀತಿಯಾಗಿ NCLT ಕೂಡ ಕ್ವಾಸಿ ಜುಡಿಷಿಯಲ್ ಬಾಡಿ ಆಗಿರ್ತಕ್ಕಂಥದ್ದು. ಇಲ್ಲಿ ಭಾರತದಲ್ಲಿ ಇದು ಕಂಪನೀಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಇಶ್ಯೂಸ್ಗಳು ಇದ್ದಲ್ಲಿ ಅದನ್ನ ಅಡ್ಜುಡಿಕೇಟ್ ಮಾಡುವಂತ ಒಂದು ಸಂಸ್ಥೆ ಆಗಿರುತ್ತೆ ಈ NCLT ಅನ್ನುವಂಥದ್ದು. NCLT 2016ರಲ್ಲಿ ಜೂನ್ 1ರಂದು ಎಸ್ಟಾಬ್ಲಿಷ್ ಆಗಿದೆ. ಯಾವ ಒಂದು ಆಕ್ಟ್ ನ ಅಡಿಯಲ್ಲಿ ಅಂದ್ರೆ ಕಂಪನೀಸ್ ಆಕ್ಟ್ 2013 ಅಡಿಯಲ್ಲಿ NCLT ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಜಸ್ಟಿಸ್ ಎರಡಿ ಅವರ ಕಮಿಟಿಯ ಅಡಿಯಲ್ಲಿ ಅವರ ಒಂದು ರೆಕಮೆಂಡೇಶನ್ಸ್ ನ ಆಧಾರದ ಮೇಲೆ ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅನ್ನುವಂಥದ್ದು 2016ರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಂಥದ್ದು. ಇದು ಮುಖ್ಯವಾಗಿ ಕಂಪನಿ ಲಾಗಳು ಮತ್ತು ಇನ್ಸಾಲ್ವೆನ್ಸಿ ಲಾಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳಿದ್ರೂ ಕೂಡ ಅದನ್ನ ಡೀಲ್ ಮಾಡುವಂತ ಒಂದು ಸಂಸ್ಥೆ ಆಗಿರುತ್ತೆ ಅಥವಾ ಬಾಡಿ ಆಗಿರುತ್ತೆ. ಇಲ್ಲಿನ ಸದಸ್ಯರ ಟರ್ಮ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಅಪಾಯಿಂಟ್ಮೆಂಟ್ ಅನ್ನುವಂಥದ್ದು 5 ವರ್ಷಗಳ ಅವಧಿಗೆ ಅಂತ ಹೇಳಿ ಇರುತ್ತೆ. 5 ವರ್ಷದ ಅವಧಿ ಅಂತ ಅಂದ್ರೆ ಯಾವತ್ತಿನಿಂದ ಅವರು ಚಾರ್ಜ್ ಅನ್ನ ತಗೊಳ್ತಾರೆ ಸದಸ್ಯರು, ಅವತ್ತಿನಿಂದ 5 ವರ್ಷದ ಅವಧಿ, ಅಥವಾ ಆ ಸದಸ್ಯರು ಯಾರಿರ್ತಾರೆ ಅವರಿಗೆ 65 ವರ್ಷ ವಯಸ್ಸಾಗುವವರೆಗೂ ಕೂಡ ಅವರು ಈ NCLTಯ ಸದಸ್ಯರಾಗಿರ್ಬೋದಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳ ಬಗ್ಗೆ ಕ್ವಾಸಿ ಜುಡಿಷಿಯಲ್ ಆದಂತ ಕಾರ್ಯ ಮಾಡುವಂತ ಒಂದು ಟ್ರಿಬ್ಯುನಲ್ ಆಗಿದೆ. ಡೈರೆಕ್ಟ್ ಟ್ಯಾಕ್ಸ್ಗಳ ವಿಚಾರದಲ್ಲಿ ಯಾವುದೇ ಒಂದು ನಿರ್ಧಾರಗಳನ್ನ ಅಂದ್ರೆ ಇದು ಏನು ಫೈನಲ್ ಆಗಿ ನಿರ್ಧಾರಗಳನ್ನ ತಗೊಳುತ್ತೆ, ಇದೊಂದು ಫ್ಯಾಕ್ಟ್ ಅನ್ನ ಫೈಂಡ್ ಮಾಡುತ್ತೆ, ಅದನ್ನ
ಅಕ್ಸೆಪ್ಟ್ ಮಾಡುವಂಥದ್ದನ್ನ ನಾವು ಕಾಣ್ಬೋದಾಗುತ್ತೆ. ಇದರ ಆರ್ಡರ್ಸ್ಗಳನ್ನ ಡೈರೆಕ್ಟ್ ಟ್ಯಾಕ್ಸಸ್ಗಳ ವಿಚಾರದಲ್ಲಿ ಅಕ್ಸೆಪ್ಟ್ ಮಾಡುವಂಥದ್ದು ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಹೇಳಿ ಈ ಬಾಡಿಗೆ ಆ ಪವರ್ ಅನ್ನ ನೀಡಲಾಗಿರ್ತಕ್ಕಂಥದ್ದು. ITAT ಇದೊಂದು ಫಸ್ಟ್ ಟ್ರಿಬ್ಯುನಲ್ ಆಗಿದೆ. 1941ರಲ್ಲಿ ಪ್ರಾರಂಭ ಆದಂಥದ್ದು. ಮದರ್ ಟ್ರಿಬ್ಯುನಲ್ ಅಂತ ಕೂಡ ಇದು ಕರೆಸ್ಕೊಳ್ಳುತ್ತೆ. ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವಂಥದ್ದು ಮದರ್ ಟ್ರಿಬ್ಯುನಲ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ, ಯಾಕೆಂದ್ರೆ ಇದು ಫಸ್ಟ್ ಟ್ರಿಬ್ಯುನಲ್ ಆಗಿರೋದ್ರಿಂದ. ಮತ್ತು ಇದರ ಒಂದು ಮುಖ್ಯವಾದಂಥ ಉದ್ದೇಶ ಏನು ಅಂತ ಅಂದ್ರೆ ITAT ಅಂತದ್ದು ಹೈಯೆಸ್ಟ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಅನ್ನ ಎನ್ಶೂರ್ ಮಾಡುವಂಥದ್ದು ಇದಕ್ಕಿರುವಂತ ಮುಖ್ಯವಾದಂಥ ಉದ್ದೇಶ ಆಗುತ್ತೆ. ಇದು ಲೀಗಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ನ ಅಡಿಯಲ್ಲಿ ಕಾರ್ಯ ಮಾಡುವಂತ ಒಂದು ಟ್ರಿಬ್ಯುನಲ್ ಆಗಿರುತ್ತೆ. ಇದು ಮಿನಿಸ್ಟ್ರಿ ಆಫ್ ಫಿನಾನ್ಸಿನ ಕಂಟ್ರೋಲ್ ನಿಂದ ಇದನ್ನ ದೂರ ಇರಿಸಲಾಗಿರ್ತಕ್ಕಂಥದ್ದು. ಇನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ಸ್ ಗಳನ್ನ ನೀಡುವಾಗ ITAT ನೀಡುವಂತ ತೀರ್ಪುಗಳನ್ನ ಚಾಲೆಂಜ್ ಮಾಡಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಟೇಟ್ಮೆಂಟ್ ಗಳನ್ನ ನೀಡಬಹುದಾಗಿರುತ್ತೆ. ಇದು ನೀಡುವಂತ ತೀರ್ಪುಗಳನ್ನ ಅಪಿಲೇಟ್ ಇದು ನೀಡುವಂತ ಯಾವುದೇ ಒಂದು ಆರ್ಡರ್ಸ್ ಗಳನ್ನ ಮತ್ತೆ ನಾವು ಚಾಲೆಂಜ್ ಮಾಡಬಹುದಾಗಿರುತ್ತೆ. ಸಬ್ಸ್ಟಾನ್ಷಿಯಲ್ ಕ್ವೆಶನ್ಸ್ ಆಫ್ ಲಾ ಅನ್ನುವಂಥದ್ದು ಇದ್ದಂತ ಸಂದರ್ಭದಲ್ಲಿ ರೆಸ್ಪೆಕ್ಟಿವ್ ಹೈಕೋರ್ಟ್ ನಲ್ಲಿ ಇದರಿಂದ ಬಂದಿರತಕ್ಕಂತ ಆರ್ಡರ್ಸ್ ಗಳನ್ನ ಮತ್ತೆ ನಾವು ಚಾಲೆಂಜ್ ಮಾಡಬಹುದಾಗಿರುತ್ತೆ. ಇದಿಷ್ಟು ITATಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿರುತ್ತೆ. ಮುಂದಿನ ಆರ್ಟಿಕಲ್ ಯೂತ್ ಶುಡ್ ಬಿ ಅವೇರ್ ಆಫ್ ಸೋಷಿಯಲ್ ರಿಯಾಲಿಟೀಸ್ ಅಂಡ್ ಚಾಲೆಂಜಸ್ ಅಂತ ಹೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ NV ರಮಣ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯುವಕರು ಭಾರತದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಅಥವಾ ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಸೋಷಿಯಲ್ ರಿಯಾಲಿಟೀಸ್ ಗಳನ್ನ ಚಾಲೆಂಜಸ್ ಗಳ ಬಗ್ಗೆ ಅವೇರ್ನೆಸ್ ಅನ್ನ ಹೊಂದಿರಬೇಕು ಇವತ್ತಿನ ಭಾರತದ ಪ್ರಜೆಗಳು, ಇವತ್ತಿನ ಭಾರತದ ಯುವಕರು ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. CJI ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು 128ನೇ ಚಿಕಾಗೋ ಅಡ್ರೆಸ್ ಆಫ್ ಸ್ವಾಮಿ ವಿವೇಕಾನಂದರವರ ಭಾಷಣ ಏನಿತ್ತು ಇದರ 128ನೇ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡುವಂತ ಫಂಕ್ಷನ್ ಅನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಯುವಕರಿಗೆ ಈ ರೀತಿಯ ಕರೆಯನ್ನ NV ರಮಣ ಅವರು ನೀಡಿರ್ತಕ್ಕಂಥದ್ದು. ಇದನ್ನ ನಾವು GS ಪೇಪರ್ 1 ಅಡಿಯಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅದರಲ್ಲಿ ಸಿಗ್ನಿಫಿಕೆಂಟ್ ಆದಂತ ಈವೆಂಟ್ಸ್ ಗಳು ಯಾವುದೇ ಇದ್ರೂ ಕೂಡ ಅವು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಈ ರೀತಿಯ ಒಂದು ಸಿಗ್ನಿಫಿಕೆಂಟ್ ಈವೆಂಟ್ ಈ ಚಿಕಾಗೋ ಅಡ್ರೆಸ್ ಆಫ್ ಸ್ವಾಮಿ ವಿವೇಕಾನಂದ ಕೂಡ ಆಗಿರೋದ್ರಿಂದ ಇದರ ಬಗೆಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೇನೆ ಗ್ರೇಟ್ ಪರ್ಸನಾಲಿಟೀಸ್ ಗಳ ಬಗ್ಗೆ ಕೂಡ ನೇರವಾದಂತ ಪ್ರಶ್ನೆಗಳನ್ನ ನಾವು ಪ್ರಿಲಿಮ್ಸ್ ನಲ್ಲಿ ಕಾಣ್ತಾ ಇರ್ತೇವೆ. ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಕೂಡ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದಂಥ ಭಾಷಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೆಪ್ಟೆಂಬರ್ 11, 1893ರಲ್ಲಿ ಸ್ವಾಮಿ ವಿವೇಕಾನಂದರು ಅವರ ಒಂದು ಸ್ಪೀಚನ್ನು ಪಾರ್ಲಿಮೆಂಟ್ ಆಫ್ ವರ್ಲ್ಡ್ಸ್ ರಿಲಿಜಿಯನ್ಸ್ಗಳಲ್ಲಿ ಅವರ ಒಂದು ಸ್ಪೀಚನ್ನು ಡೆಲಿವರ್ ಮಾಡ್ತಾರೆ. ಅದರ ನಂತರದಲ್ಲಿ ಅಂದಿನಿಂದಲೂ ಕೂಡ ಭಾರತದ ತತ್ವ ಸಿದ್ಧಾಂತಗಳು ಜಗತ್ತಿನಾದ್ಯಂತ ಬೆತ್ತರಿಸಿದಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಅಂಥ ಒಂದು ಸ್ಪೀಚಿನ 128ನೇ ಆನಿವರ್ಸರಿಯ ಪ್ರಯುಕ್ತವಾಗಿ ಈ ಒಂದು ಆರ್ಟಿಕಲ್ನನ್ನು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದೂ ಧರ್ಮದ ಆಳ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂಥದ್ದು ಮತ್ತು ಭಾರತದ ಸಂಸ್ಕೃತಿಯ ಬಗ್ಗೆ ಮಾತನಾಡದಂತ ಒಂದು ಸ್ಪೀಚ್ ಅಂತಾನೆ ಹೇಳ್ಬೋದಾಗುತ್ತೆ. ಹಾಗಾಗಿ ಹಿಂದೂಯಿಸಮ್ ಅನ್ನ ರಿವೈವಲ್ ಮಾಡದಂತ ಒಂದು ಮೇಜರ್ ಫೋರ್ಸ್ ಆಗಿ ಈ ಸ್ಪೀಚ್ ಕೂಡ ಕಾಣುವಂಥದ್ದು. ಹಾಗಾಗಿ ಈ ಸ್ಪೀಚ್ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಹಾಗೇನೆ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಚಿಕಾಗೋದಲ್ಲಿ ಏನ್ ನಡೀತು ಇದರ ಮುಖಾಂತರವಾಗಿ ಈ ಒಂದು ಸ್ಪೀಚ್ ಏನಿತ್ತು ಸ್ವಾಮೀಜಿ ಅವರ ಸ್ಪೀಚ್ ಅನ್ನುವಂಥದ್ದು ಭಾರತದ ಒಂದು ಫಿಲಾಸಫಿ ಆದಂತ ವೇದಾಂತದ ಕಡೆಗೆ ಜಗತ್ತು ಮುಖ ಮಾಡುವಂತೆ ಮಾಡದಂತ ಒಂದು ಸ್ಪೀಚ್ ಅಂತ ಕೂಡ ಇದನ್ನ ನಾವು ಗುರುತಿಸಬಹುದಾಗುತ್ತೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಕೂಡ ನಾವು ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಬೇಕಾಗತ್ತೆ. ರಾಮಕೃಷ್ಣ ಪರಮಹಂಸರ ಒಬ್ಬ ಶಿಷ್ಯರು ಕೂಡ ಈ ಸ್ವಾಮಿ ವಿವೇಕಾನಂದರು ಆಗಿದ್ರು. ಇವರು ವೆಸ್ಟರ್ನ್ ವರ್ಲ್ಡ್ ಅನ್ನ ಹಿಂದೂಯಿಸಂನ ಬಗ್ಗೆ ಎನ್ಲೈಟನ್ ಮಾಡಿದಂತ ಪ್ರಮುಖವಾದಂತ ವ್ಯಕ್ತಿ ಅಂತ ಕೂಡ ಗುರುತಿಸ್ಕೊಳ್ತಾರೆ. ಹಾಗೇನೆ ಇವರ ಒಂದು ಸ್ಪೀಚ್ ಅನ್ನುವಂಥದ್ದು ಕಲೋನಿಯಲ್ ಇಂಡಿಯಾದ ಸಮಯದಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ಮಾಡುವಲ್ಲಿ ಬಹುಮುಖ್ಯವಾದಂತ ಪಾತ್ರವನ್ನು ವಹಿಸಿದಂತ ಒಂದು ಸ್ಪೀಚ್ ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಇವರ ಹುಟ್ಟಿನ ದಿನವಾದಂತ 1863ರ ಜಾನ್ವರಿ 12ರಂದು ಇವರು ಜನಿಸಿದ್ರು. ಹಾಗಾಗಿ ಇದೇ ಜನವರಿ 12ನ್ನ 1984ರಿಂದಲೂ ಕೂಡ ನ್ಯಾಷನಲ್ ಯೂತ್ ಡೇ ಅಂತ ಹೇಳಿ ಭಾರತ ಸರ್ಕಾರ ಗುರುತಿಸಿ ಅದನ್ನ ಆಚರಿಸ್ತಾ ಬಂದಿರತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸ್ ಅವರು ಇವರನ್ನ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕೂಡ ಕರೀತಾರೆ. ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳಿ ಬೋಸರು ಯಾರನ್ನ ಗುರುತಿಸಿದ್ರು ಅಂದಾಗ ಸ್ವಾಮಿ ವಿವೇಕಾನಂದ ಅನ್ನುವಂಥದ್ದು ತಿಳಿದಿರಬೇಕು. ಸ್ವಾಮಿ ವಿವೇಕಾನಂದರನ್ನ ಯಾರು ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳಿ ಗುರುತಿಸಿದ್ರು ಅಂದಾಗ ಸುಭಾಷ್ ಚಂದ್ರ ಬೋಸ್ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕಾಗತ್ತೆ. ಇನ್ನು ಸ್ವಾಮೀಜಿಯವರು 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನ ಫಾರ್ಮ್ ಮಾಡ್ತಾರೆ. 1899ರಲ್ಲಿ ಬೇಲೂರು ಮಠವನ್ನ ಸ್ಥಾಪಿಸ್ತಾರೆ. ಹಾಗೆ ಅಲ್ಲಿಯೇ ಶಾಶ್ವತವಾಗಿ ನೆಲೆಯೂರುವಂಥದ್ದನ್ನು ನಾವು ಕಾಣ್ಬೋದಾಗತ್ತೆ. ನಿಯೋ ವೇದಾಂತವನ್ನ ಇವರು ಜಗತ್ತಿಗೆ ಪ್ರೀಚ್ ಮಾಡದಂಥವ್ರು ಅಂತ ಹೇಳಿ ಕೂಡ ಗುರುತಿಸ್ಕೊಳ್ತಾರೆ. ನಿಯೋ ವೇದಾಂತ ಅಂತ ಅಂದ್ರೆ
ಹಿಂದೂ ಧರ್ಮದ ತತ್ವಗಳನ್ನ, ಹಿಂದೂಯಿಸಮ್ ಅನ್ನ ವೆಸ್ಟರ್ನ್ ಲೆನ್ಸ್ ನಲ್ಲಿ ಇಂಟರ್ಪ್ರಿಟ್ ಮಾಡುವಂಥದ್ದು ಮತ್ತು ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು ಮೆಟೀರಿಯಲ್ ಪ್ರೋಗ್ರೆಸ್ನೊಂದಿಗೆ ಇದನ್ನ ಕಂಬೈನ್ ಮಾಡುವಂಥದ್ದು. ಇದನ್ನ ನಿಯೋ ವೇದಾಂತ ಅಂತ ಹೇಳಿ ಗುರುತಿಸಬಹುದು. ನಿಯೋ ವೇದಾಂತವನ್ನ ಪ್ರೀಚ್ ಮಾಡೋದರಲ್ಲಿ ಸ್ವಾಮಿ ವಿವೇಕಾನಂದರು ಬಹುಮುಖ್ಯವಾದಂತ ಪಾತ್ರವನ್ನು ವಹಿಸಿರ್ತಾರೆ. ಇವರ ಪುಸ್ತಕಗಳು ಯಾವುವು ಅಂದ್ರೆ ರಾಜಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತ ಹೇಳಿ ಯೋಗಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ರಚಿಸಿರ್ತಕ್ಕಂಥವ್ರು. ಹಾಗೆ ವೇದಾಂತ, ಭಾರತದ ಫಿಲಾಸಫೀಸ್ಗಳಾದಂಥ ವೇದಾಂತ, ಯೋಗ ಇವುಗಳನ್ನ ಜಗತ್ತಿಗೆ ವೆಸ್ಟರ್ನ್ ವರ್ಲ್ಡ್ಗೆ ಪರಿಚಯ ಮಾಡಿದಂಥವರಲ್ಲಿ ಪ್ರಮುಖರು ಸ್ವಾಮಿ ವಿವೇಕಾನಂದರು ಆಗಿರ್ತಾರೆ. ಅವರ ಅವತ್ತಿನ 1893 ಆ ಒಂದು ಇವೆಂಟ್ನಲ್ಲಿ ಮಾತನಾಡಿದಂಥ ಮಾತುಗಳು ಇವತ್ತಿಗೂ ಕೂಡ, ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಕಂಟೆಂಪ್ರರಿ ಇಂಡಿಯಾಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ. ಹಾಗಾಗಿ ಇವತ್ತು ಇವರ ಮಾತುಗಳಿಗೆ ಬೆಲೆಯನ್ನು ನೀಡಬೇಕಾಗಿರ್ತಕ್ಕಂಥ ಒಂದು ಗ್ರೇಟರ್ ನೀಡ್ ಅನ್ನುವಂಥದ್ದು ಇಂದಿನ ಭಾರತಕ್ಕಿದೆ ಅಂತ ಹೇಳಿ ನಾವು ಗುರುತಿಸಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ LCA Mark II ಟು ರೋಲ್ ಔಟ್ ನೆಕ್ಸ್ಟ್ ಇಯರ್, ಫಸ್ಟ್ ಫ್ಲೈಟ್ ಇನ್ 2023 ಅಂತ ಹೇಳಿ ವಿಜ್ಞಾನಿಗಳು ತಿಳಿಸ್ತಾ ಇರ್ತಕ್ಕಂಥದ್ದು. LCA Mark II ಅನ್ನುವಂಥದ್ದು 2023ರಲ್ಲಿ ಮೊದಲ ಫ್ಲೈಟ್ ಅನ್ನ ನಾವು ನೋಡಬಹುದಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ LCA Mark II ನ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಮಾರ್ಕ್ II ಅನ್ನುವಂಥ ಈ ಒಂದು ಏರ್ಕ್ರಾಫ್ಟ್ ಅನ್ನುವಂಥದ್ದು ಇದು ಸೆಕೆಂಡ್ ಜನರೇಷನ್ ಫೈಟರ್ ಪ್ರೋಟೋಟೈಪ್ ಆಗಿರುತ್ತೆ. ಇದು DRDOದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯೊಟ್ಟಿಗೆ, ಅಸೋಸಿಯೇಷನ್ ಒಟ್ಟಿಗೆ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಫಸ್ಟ್ ಫ್ಲೈಟ್ ಅನ್ನುವಂಥದ್ದು 2023ರಷ್ಟರಲ್ಲಿ ರೆಡಿ ಆಗುತ್ತೆ ಅನ್ನುವಂಥದ್ದನ್ನ ಇವತ್ತಿನ ಸುದ್ದಿಯಲ್ಲಿ ನಾವು ಕಾಣಬಹುದಾಗುತ್ತೆ. ಈ ಮಾರ್ಕ್ II ಅನ್ನುವಂಥದ್ದು 1350 ಮಿಲಿಮೀಟರ್ ಲಾಂಗರ್ ಫ್ಯೂಚರಿಂಗ್ ಕೆನಾರ್ಡ್ಸ್ ಗಳನ್ನ ಹೊಂದಿರುತ್ತೆ. 6500 kgಯಷ್ಟು ಪೇಲೋಡ್ ಅನ್ನ ಕ್ಯಾರಿ ಮಾಡುವಂತ ಕೆಪಾಸಿಟಿಯನ್ನ ಕೂಡ ಇದು ಹೊಂದಿರುತ್ತೆ. ಅಂಥ ಒಂದು ಏರ್ಕ್ರಾಫ್ಟ್ ಇದು ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಹಾಗೇನೆ ಈ ರೀತಿಯ ಒಂದು ಲಾಂಗ್ ಅವೈಟೆಡ್ ಇಂಡಿಜಿನಸ್ ಫೈಟರ್ ತೇಜಸ್ ಮಾರ್ಕ್ II ಅನ್ನುವಂಥದ್ದು HAL ನಿಂದ ನಿರ್ಮಾಣ ಆಗ್ತಿದೆ. ಯಾರಿದನ್ನ ನಿರ್ಮಾಣ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ KPSC ಪರೀಕ್ಷೆಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಆರ್ಟಿಕಲ್ ಇರಾನ್ ಟು ಅಲೋ ನ್ಯೂಕ್ಲಿಯರ್ ಸರ್ವೈಲೆನ್ಸ್ ಅನ್ನುವಂಥದ್ದು. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇವರು ಒಂದು ರೀತಿಯಾಗಿ ನ್ಯೂಕ್ಲಿಯರ್ ಎನರ್ಜಿಯ ವಿಷಯದಲ್ಲಿ ವಾಚ್ ಡಾಗ್ನ ರೀತಿಯಲ್ಲಿ ಕಾರ್ಯ ಮಾಡುವಂಥದ್ದು. ಇಲ್ಲಿ ಈ ಒಂದು ವಾಚ್ ಡಾಗ್ ಅನ್ನುವಂಥದ್ದು ಇರಾನ್ ಅನ್ನ ಅಬ್ಸರ್ವ್ ಮಾಡೋದಕ್ಕೆ ನ್ಯೂಕ್ಲಿಯರ್ ಸರ್ವೈಲೆನ್ಸ್ ನ ವಿಚಾರದಲ್ಲಿ ಇರಾನ್ ಈಗ ಅಲೋ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಾರೆ. ನ್ಯೂಕ್ಲಿಯರ್ ಸರ್ವೈಲೆನ್ಸ್ ನ ವಿಚಾರದಲ್ಲಿ ನ್ಯೂ ಮೆಮೊರಿ ಕಾರ್ಡ್ಸ್ ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಇರಾನ್ ಈಗ ಒಪ್ಪಿಗೆಯನ್ನ ಸೂಚಿಸಿರ್ತಕ್ಕಂಥದ್ದು. ಇದನ್ನ GS ಪೇಪರ್ 3 ನ ಅಡಿಯಲ್ಲಿ, ನ್ಯೂಕ್ಲಿಯರ್ ಟೆಕ್ನಾಲಜಿ ಸಿಲೆಬಸ್ ನ ಅಡಿಯಲ್ಲಿ, ಹಾಗೆ GS ಪೇಪರ್ 2 ನ ಅಡಿಯಲ್ಲಿ, ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂಡ್ ಅಗ್ರಿಮೆಂಟ್ಸ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದು ವರ್ಲ್ಡ್ ವೈಡ್ ಆಟಮ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಅಂತಾನೆ ನೋನ್ ಆಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಆಗಿದೆ. ಯುನೈಟೆಡ್ ನೇಷನ್ಸ್ ಫ್ಯಾಮಿಲಿಯ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆ ಆಗಿರುತ್ತೆ. ಈ IAEA ಅನ್ನುವಂಥದ್ದು ಒಂದು ಇಂಟರ್ನ್ಯಾಷನಲ್ ಸೆಂಟರ್ ಆಗಿದೆ ನ್ಯೂಕ್ಲಿಯರ್ ಫೀಲ್ಡ್ ನಲ್ಲಿ ಕೋಆಪರೇಷನ್ ಅನ್ನ ತರುವಂತ ವಿಚಾರದಲ್ಲಿ. ಇದು 1957ರಲ್ಲಿ ಎಸ್ಟಾಬ್ಲಿಷ್ ಆದಂತ ಒಂದು ಸಂಸ್ಥೆ ಆಗಿರುತ್ತೆ. ಇದರ ಮುಖಾಂತರವಾಗಿ ಈ ನ್ಯೂಕ್ಲಿಯರ್ ಫೀಲ್ಡ್ ನ ವಿಚಾರದಲ್ಲಿ ಏನು ಡೀಪ್ ಫಿಯರ್ಸ್ ಅನ್ನುವಂಥದ್ದು ಇಡೀ ಜಗತ್ತಿಗೆ ಇತ್ತು, ಆ ಒಂದು ಫಿಯರ್ಸ್ ಅನ್ನ ಹೋಗ್ಲಾಡ್ಸೋದಕ್ಕೆ ಅಂತ ಹೇಳಿ ಕಾರ್ಯ ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರ್ತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಅನ್ನುವಂಥದ್ದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇರ್ತಕ್ಕಂಥದ್ದು. ಇದರ ಮುಖ್ಯವಾದಂತ ಉದ್ದೇಶ ಏನು ಅಂತ ಅಂದ್ರೆ, ಈ ಏಜೆನ್ಸಿ ಅನ್ನುವಂಥದ್ದು ಇದರ ಒಂದು ಸದಸ್ಯ ರಾಷ್ಟ್ರಗಳೊಟ್ಟಿಗೆ ಮತ್ತು ಇನ್ನುಳಿದ ಮಲ್ಟಿಪಲ್ ಪಾರ್ಟ್ನರ್ಸ್ಗಳೊಟ್ಟಿಗೆ ಜಗತ್ತಿನಾದ್ಯಂತ ಸೇಫ್, ಸೆಕ್ಯೂರ್ ಮತ್ತು ಪೀಸ್ಫುಲ್ ಆದಂತ ನ್ಯೂಕ್ಲಿಯರ್ ಟೆಕ್ನಾಲಜೀಸ್ ಗಳನ್ನ ಬಳಕೆ ಮಾಡುವಂತ ವಿಚಾರದಲ್ಲಿ ಕಾರ್ಯ ಮಾಡುವಂತ ಒಂದು ಸಂಸ್ಥೆಯಾಗಿದೆ. ಅಂದ್ರೆ ನ್ಯೂಕ್ಲಿಯರ್ ಟೆಕ್ನಾಲಜೀಸ್ ಗಳನ್ನ ಎಲ್ಲರಿಗೂ ಕೂಡ ಒಳಿತಾಗುವಂತ ರೀತಿಯಲ್ಲಿ, ಶಾಂತಿಯುತವಾದಂತ ಒಂದು ರೀತಿಯಲ್ಲಿ, ಸೇಫೆಸ್ಟ್ ವೇಸ್ ನಲ್ಲಿ ಇದನ್ನ ಯೂಸ್ ಮಾಡುವಂತದನ್ನ ಪ್ರಮೋಟ್ ಮಾಡುವಂತ ಕಾರ್ಯವನ್ನ ಈ ಒಂದು ಸಂಸ್ಥೆ ಅನ್ನುವಂಥದ್ದು ಮಾಡ್ತಾ ಇದೆ. ಈ ಉದ್ದೇಶಕ್ಕಾಗಿಯೇ ಇದಕ್ಕೆ ನೊಬೆಲ್ ಶಾಂತಿ ಪಾರಿತೋಷಿಕವನ್ನ ಕೂಡ ನೀಡಲಾಗಿದೆ. ಯಾವ ಒಂದು ವರ್ಷದಲ್ಲಿ ಈ ನೊಬೆಲ್ ಪೀಸ್ ಪ್ರೈಸ್ ಅನ್ನುವಂಥದ್ದು IAEAಗೆ ದೊರೆತಿದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದರ ಮುಖ್ಯವಾದಂತ ಫಂಕ್ಷನ್ಸ್ ಗಳೇನು ಅಂತ ಅಂದ್ರೆ, ಇದೊಂದು ಸ್ವಾಯತ್ತವಾದಂತ ಅಂತಾರಾಷ್ಟ್ರೀಯವಾದಂತ ಒಂದು ಸಂಸ್ಥೆ ಆಗಿದೆ. ಇದು ತನ್ನ ಒಂದು ರಿಪೋರ್ಟ್ಸ್ ಗಳನ್ನ ವಾರ್ಷಿಕವಾಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಗೆ ಸಬ್ಮಿಟ್ ಮಾಡ್ತಾ ಹೋಗುತ್ತೆ. ನೆಸಸರಿ ಇದ್ದಂತ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅನ್ನುವಂಥದ್ದು ರಿಪೋರ್ಟ್ ಅನ್ನ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೂ ಕೂಡ ರಿಪೋರ್ಟ್ ಮಾಡ್ತಾ ಹೋಗುತ್ತೆ. ಯಾವ ವಿಚಾರದಲ್ಲಿ ಅಂತ ಅಂದ್ರೆ, ಇದರ ಒಂದು ಮೆಂಬರ್ಸ್ ಅನ್ನುವಂಥವ್ರು ನ್ಯೂಕ್ಲಿಯರ್ ಎನರ್ಜಿ ವಿಚಾರದಲ್ಲಿ, ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಬಳಕೆ ಮಾಡುವಂತ ವಿಚಾರದಲ್ಲಿ ಸೇಫ್ ಗಾರ್ಡ್ಸ್ ಗಳನ್ನ, ಸೆಕ್ಯೂರಿಟಿ ಅಬ್ಲಿಗೇಷನ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಕಂಪ್ಲೈನ್ಸ್ ಅನ್ನ ತೋರಿಸ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೂ ಕೂಡ IAEA ಅನ್ನುವಂಥದ್ದು ರಿಪೋರ್ಟ್ ಮಾಡುತ್ತೆ.
ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪಾರಿತೋಷಕ ಅನ್ನುವಂಥದ್ದು ದೊರಕಿದೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಭೂಪೇಂದ್ರ ಪಟೇಲ್ ಟು ಬಿ ನೆಕ್ಸ್ಟ್ ಗುಜರಾತ್ ಸಿಎಂ ಅನ್ನುವಂಥದ್ದು. ಕೆಪಿಎಸ್ಗೆ ಯಾವುದೇ ಪರೀಕ್ಷೆಗಳಲ್ಲಿ ಗುಜರಾತಿನ ಸದ್ಯದ ಸಿಎಂ ಯಾರು ಅನ್ನುವಂಥ ಪ್ರಶ್ನೆಯನ್ನ ನೇರವಾಗಿ ಕೇಳಬಹುದಾಗಿರುತ್ತೆ. ಏಕೆಂದ್ರೆ ಇತ್ತೀಚೆಗಷ್ಟೇ ಬದಲಾದಂತ ಸಿಎಂ ಆಗಿರ್ಬೋದು, ಯಾವುದೇ ಮಿನಿಸ್ಟರ್ಸ್ಗಳಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಸಂಸ್ಥೆಯ ಮುಖ್ಯಸ್ಥರನ್ನಾಗಿರ್ಬೋದು ಸಾಮಾನ್ಯವಾಗಿ ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಕೇಳ್ತಾ ಬಂದಿರತಕ್ಕಂಥದ್ದು. ಹಾಗಾಗಿ ಭೂಪೇಂದ್ರ ಪಟೇಲ್ ಅವರು ಗುಜರಾತಿನ ಇತ್ತೀಚಿನ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಿಎಂನ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಯಾರು ಸಿಎಂ ಅನ್ನ ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಲಿಖಿತವಾಗಿದೆ. ಆ ರಾಜ್ಯದ ಗವರ್ನರ್ ಆಗಿರ್ತಕ್ಕಂಥವ್ರು ಸಿಎಂ ಅನ್ನ ಅಪಾಯಿಂಟ್ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ. ಇದನ್ನ ಭಾರತ ಸಂವಿಧಾನದ ಯಾವ ಒಂದು ವಿಧಿ ಅನ್ನುವಂಥದ್ದು, ಯಾವ ಒಂದು ಆರ್ಟಿಕಲ್ ಅನ್ನುವಂಥದ್ದು ಗವರ್ನರ್ ಅಪಾಯಿಂಟ್ಸ್ ದ ಸಿಎಂ ಅಂತ ಹೇಳಿ ಗುರುತಿಸುತ್ತೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಸಿಎಂ ಅಂತ ಹೇಳಿ ಆಯ್ಕೆಯಾದ ನಂತರದಲ್ಲಿ, ಸಿಎಂ ಅಂತೇಳಿ ಆಯ್ಕೆಯಾಗುವಂತ ಸಂದರ್ಭದಲ್ಲಿ ಆದ್ರೂ ಕೂಡ ಸ್ಟೇಟ್ ಲೆಜಿಸ್ಲೇಚರಿನ ಭಾಗವಾಗಿರ್ಬೇಕು, ಅಂದ್ರೆ ಸದಸ್ಯರಾಗಿರ್ಬೇಕು. ಒಂದು ವೇಳೆ ಆ ಸಂದರ್ಭದಲ್ಲಿ ಸ್ಟೇಟ್ ಲೆಜಿಸ್ಲೇಚರಿನ ಸದಸ್ಯರಾಗಿಲ್ಲ ಅಂತ ಅಂದ್ರೆ ಅವರು ಸಿಎಂ ಅಂತ ಹೇಳಿ ಆಯ್ಕೆಯಾದ ಮುಂದಿನ 6 ತಿಂಗಳ ಒಳಗಾಗಿ ಆದ್ರೂ ಕೂಡ ಸ್ಟೇಟ್ ಲೆಜಿಸ್ಲೇಚರಿನ ಸದಸ್ಯರಾಗಬೇಕು. ಒಂದು ವೇಳೆ ಮುಂದಿನ 6 ತಿಂಗಳೊಳಗಾಗಿ ಅವರು ಸದಸ್ಯರಾಗ್ಲಿಲ್ಲ ಅಂತ ಅಂದ್ರೆ ಸಿಎಂ ಸ್ಥಾನದಿಂದ ಅವರು ಕೆಳಗಿಳಿಬೇಕಾಗಿ ಬರುತ್ತೆ. ಒಂದು ವೇಳೆ ಸಿಎಂ ಅನ್ನುವಂಥವ್ರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವಂಥದ್ದು ಅಥವಾ ಆ ಸ್ಥಾನದಿಂದ ಕುಸಿತವನ್ನ ಕಂಡ್ರೆ ಆಗ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೂಡ ಬೈ ದ ವರ್ಚ್ಯೂ ಆಫ್ ಸಿಎಂ ಈಸ್ ರಿಸೈನಿಂಗ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೂಡ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಬೇಕಾಗಿ ಬರುತ್ತೆ. ಇನ್ನ ಸಿಎಂನ ಟರ್ಮ್ನ ಬಗ್ಗೆ ಮಾತನಾಡೋದಾದ್ರೆ, ಈ ಟರ್ಮ್ ಅನ್ನುವಂಥದ್ದು ಫಿಕ್ಸ್ ಆಗಿಲ್ಲದೆ ಇರತಕ್ಕಂಥದ್ದಾಗಿದೆ. ಇವರು ಪ್ಲೆಜರ್ ಆಫ್ ದಿ ಗವರ್ನರ್ ಅನ್ನ ಎಲ್ಲಿಯವರೆಗೂ ಕೂಡ ಫೀಲ್ ಮಾಡ್ತಾರೋ ಅಲ್ಲಿಯವರೆಗೂ ಕೂಡ ಅವರು ಸಿಎಂ ಆಗಿ ಇರ್ಬೋದಾಗಿರುತ್ತೆ. ಇನ್ನು ಇವರೇನಾದ್ರೂ ಒಂದು ವೇಳೆ ರಾಜ್ಯದ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಕಾನ್ಫಿಡೆನ್ಸ್ ಅನ್ನ ಪಡ್ಕೊಂಡಿಲ್ಲ ಅಂತ ಅಂದ್ರೆ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ನ ಮುಖಾಂತರವಾಗಿ ಇವರನ್ನ ತಮ್ಮ ಅಧಿಕಾರದಿಂದ ಉರುಳಿಸಬಹುದಾಗಿರುತ್ತೆ. ಇವರು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾರೆ ಅಂದ್ರೆ ಗವರ್ನರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಲಿಂಕ್ ನ ರೂಪದಲ್ಲಿ ಕಾರ್ಯ ಮಾಡುವಂತ ಒಂದು ಸಂಸ್ಥೆ ಸಿಎಂ ಅನ್ನುವಂತ ಒಂದು ಹುದ್ದೆ ಆಗಿರುತ್ತೆ. ಇದನ್ನ ಆರ್ಟಿಕಲ್ 167 ಕೂಡ ಮಾತನಾಡುತ್ತೆ. ಸಿಎಂ ಅನ್ನುವಂಥವ್ರು ಗವರ್ನರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ನಡುವಿನ ಕೊಂಡಿಯ ರೀತಿಯಲ್ಲಿ ಕಾರ್ಯ ಮಾಡಬೇಕು ಅನ್ನುವಂಥದ್ದನ್ನ ಆರ್ಟಿಕಲ್ 167 ತಿಳಿಸುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಿಎಂ ಅನ್ನ ಗವರ್ನರ್ ಅಪಾಯಿಂಟ್ ಮಾಡಬೇಕು ಅನ್ನುವಂಥದ್ದನ್ನ ಭಾರತ ಸಂವಿಧಾನದ ಎಷ್ಟನೇ ವಿಧಿ ತಿಳಿಸುತ್ತೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.